ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆ್ಯಸ್ ಯೂಶುವಲ್ ನೀವು ತಮ್ನೈಲಲ್ಲಿ ನೋಡ್ಕೊಂಬಂದಿರಾ ಯೂಟ್ಯೂಬಿಂದ ಮೊದಲನೇ ಪೇಮೆಂಟ್ ಬಂದಿದೆ. ಅದು ಎಷ್ಟು ಬಂದಿದೆ ಏನೋ ಅನ್ನೋದಲ್ಲ ಚೆಕ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದು ಇದೇ ಜಾಗದಲ್ಲಿ, ಅಂದರೆ ನಮ್ಮ ಶೋಯಿನಿ ಕೂಡ ಇತ್ತು. ಹಾಯ್ ಮಾಡಿ ಶೋಯಿನಿ. ನೋಡಿ, ಸೇಮ್ ಇದೇ ಥರದಿಂದ ನಾವು ನಮ್ಮ ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದು. ಅಂದರೆ ನಮ್ಮ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ ಒಂದು 8 ತಿಂಗಳಾಗಿದೆ. ತೆಗಿ, ಆ ಥರ ಎಲ್ಲ ಮಾಡಬಾರ್ದು. ಅಂದರೆ ನಮ್ಮ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ 8 ತಿಂಗಳಾಗಿದೆ. 8 ತಿಂಗಳಾದಮೇಲೆ ನಮಗೆ ಮೊದಲನೇ ಪೇಮೆಂಟ್ ಬಂದಿದೆ. ಅಂದರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನು, ಒಂದು ಖುಷಿ. ಅಂದರೆ ಯೂಟ್ಯೂಬಿಂದ ಅಮೌಂಟ್ ಬಂತಲ್ಲ ಅನ್ನೋದು ಒಂದು ತೃಪ್ತಿ ಇದೆ. ಬನ್ನಿ ಹೋಗಿ ಎಷ್ಟು ಬಂದಿದೆ ಅನ್ನೋದೆಲ್ಲ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಹೋಗಿ ವಿಡ್ರಾ ಮಾಡ್ಕೊಂಡು ಬರೋಣ. ಹೋಗೋಣ ಬೇಡ, ಹೋಗಿ ವಿಡ್ರಾ ಮಾಡ್ಕೊಂಬರೋಣ. ಅಂದರೆ ಲೈಟು ಫ್ಯಾನ್ ಎಲ್ಲ ಆಫ್ ಮಾಡಿಬಿಟ್ಟು ಹೋಗೋಣ. ಹಾಂ, ನಡಿ ಬೇಡ, ತಡಿ, ಇದು ಲೈಟ್ ಆಫ್ ಮಾಡಿ ಬರ್ತೀನಿ. ನಡಿ. ಓ ಹಾಂ, ಇಡು, ಖಾಲಿ ಇಡು. ನೋಡಿ, ನಮ್ಮ ಶೋಯಿನಿಗೆ ಶೂ ಹಾಕೊಳಕ್ಕೆ ಬರ್ತಾ ಇರುವಂತೆ, ಅದಕ್ಕೋಸ್ಕರ ನಾನು ಹಾಕ್ತೀನಿ ಇವಾಗ. ಕೊಡಮ್ಮ ಅದನ್ನು. ಬಾ ಹೋಗೋಣ, ಬಾ. ಹಾಂ ಶೈನಿ, ಕಾರ್ ದೂರ ಬಿಟ್ಟಿದ್ದೀನಿ. ಹಾಂ, ಅಲ್ಲ ಅಲ್ಲೈತೆ ಕಾರ್. ಹಾಂ ಆಯ್ತಮ್ಮ. ನೋಡಿ, ನಮ್ಮ ಶೋಯಿನಿ ಹೇಳ್ತದೆ ಕಾರಲ್ಲಿದ್ದರೆ ಧೂಳು ಬೀಳುತ್ತಂತೆ, ಅದಕ್ಕೆ ತಾನಾಗಿ ಅಲ್ಲಿ ಮನೆ ಹತ್ರ ನಿಂತು ಅಂತ ಹೇಳ್ತಾರೆ. ಅಂದರೆ ನೋಡಿ ಎಷ್ಟು ಧೂಳು ಆಗ್ಬಿಟ್ಟಿದೆ ಕಾರ್ ಅಂತ. ಕ್ಲೀನ್ ಮಾಡ್ಬೇಕು ಒಂದಿನ. ನೋಡಿ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬ ಜನ ಸಪೋರ್ಟ್ ಮಾಡಿದರೆ. ಅಂದರೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಅಷ್ಟೇ ತುಂಬ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಅದಾದ್ಮೇಲೆ ನಮ್ಮ ಸ್ನೇಹಿತರುಗಳು ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಅದಾದ್ಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಆದ್ಮೇಲಿಂದ ಯೂಟ್ಯೂಬ್ ಫ್ಯಾಮಿಲಿಯವರು ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಎಲ್ಲರ ಹೆಸರು ಹೇಳೋದು ಬೇಡ, ಏನಕ್ಕೆ ಅಂದರೆ ಒಬ್ರು ಹೆಸರು ಹೇಳಿ ಒಬ್ರು ಹೆಸರು ಹೇಳಿಲ್ಲ ಅಂದರೆ ಬೇಜಾರಾಗುತ್ತೆ. ಅದರಿಂದಾಗಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ನನಗೂ ಏನಿಲ್ಲ ಅಂತ ಒಂದು 10 ರಿಂದ 15 ಜನದ ಮೇಲೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಈಗ ಒಬ್ರು ಹೆಸರು ಹೇಳಿ ಒಬ್ರು ಹೆಸರು ಹೇಳಿಲ್ಲ ಅಂದರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಯಾರ ಹೆಸರು ನಾನು ಇಲ್ಲಿ ತಗೊಳ್ತಾ ಇಲ್ಲ. ನಿಮ್ಮ ಸಪೋರ್ಟಿಂದ ನನಗೆ ತುಂಬ ಯೂಸ್ಫುಲ್ ಆಗಿದೆ. ಸೊ ಅದರಿಂದಾಗಿ ಎಲ್ಲರಿಗೂ ಥ್ಯಾಂಕ್ಸು. ಆಮೇಲೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯವರು ನೀವಿಲ್ಲ ಅಂದಿದ್ರೆ ಇಲ್ಲಿವರೆಗೂ ನಾವು ಬೆಳೆಯೋಕೆ ಆಗ್ತಾ ಇರಲಿಲ್ಲ. ಸೊ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಸಪೋರ್ಟ್ ಇನ್ನೂ ಕಂಟಿನ್ಯೂ ಮಾಡಿ, ಇನ್ನೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ ಅಂತ ಅದೇ ವಿಶ್ವಾಸದಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡಿರಿ. ಆಮೇಲೆ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೋಗಿ ಫಸ್ಟ್ನೇ ವಿತ್ಡ್ರಾನ ಮಾಡ್ಕೊಂಡು ಬರೋಣ. ATM ಹತ್ರ ಬಂದ್ವಿ, ಹೋಗಿ ಇವಾಗ ವಿತ್ಡ್ರಾ ಮಾಡೋಣ. ಹಾಂ, ATM ಅಲ್ಲೂ ಕೂಡ ಯಾರು ಜನ ಇಲ್ಲ, ಬೇಗ ಹೋಗಿ ವಿತ್ಡ್ರಾ ಮಾಡ್ಕೊಳ್ಳೋಣ. ಬಟ್ಟೆ ಕೊಡಿಸ್ಬೇಕಾ ನಿಂಗೆ? ಅದು ನೋಡಿ, ನಮ್ಮ ಶೋಯಿನ ನಾಳೆ ಬಟ್ಟೆ ಕೊಡ್ಸೋಂತ. ಮೊದಲನೇ ಪೇಮೆಂಟನ್ನು ನಮ್ಮ ಶೋಯಿನ ಹತ್ರ ಮುಂದಕ್ಕೆ ತಿಳಿ, ಹಿಂಗೆ ಮುಂದಕ್ಕೆ ತಿಳ್ಬೇಕು, ಕೈ ಸಿಗಾಕೊಳತ್ತಿಲ್ಲ ಅಂದರೆ. ದುಡ್ಡು ಇಲ್ಲಿ ಬರುತ್ತೆ, ಇಲ್ಲಿ ಎತ್ಕೋಬೇಕಾಯ್ತಾ? ನೋಡಿ, ಫಸ್ಟ್ ಕಾರ್ಡ್ ಹಾಕ್ಬಿಟ್ಟು ATM ಪಿನ್ ನೋಡ್ಬಿಟ್ಟು ವಿತ್ಡ್ರಾ ಮಾಡೋಣ. ಅದೇ ಕ್ಯಾಶ್ ವಿತ್ಡ್ರಾ ಸೇವಿಂಗ್ಸ್ ಅಂದರೆ 9,129 ರೂಪಾಯಿ ಬಂದಿದೆ. ಬಟ್ ನಾನು ಇವಾಗ ವಿತ್ಡ್ರಾ ಮಾಡ್ತಾ ಇರೋ ಅಮೌಂಟ್ ಬಂದು 9,000 ಅಷ್ಟೇ. ಇಲ್ಲಿ ಬರುತ್ತೆ, ಇಲ್ಲಿ ತಗೋತೀನಿ. ಅದೇ ನಮ್ಮ ಮೊದಲನೇ ಪೇಮೆಂಟನ್ನು ನಮ್ಮ ಶೋಯಿನೇ ತೊಗೊಳ್ತಾ ಇದೆ. ಅಂದರೆ ಫುಲ್ಲು ಖುಷಿ ವಿಷಯ ಇದು. ಅಂದರೆ ಏನಕ್ಕೆ ಅಂದರೆ ಅದು ಹೇಳೋಕ್ಕಾಗಲ್ಲ ಬಿಡಿ ಫೀಲು. ಫಸ್ಟ್ ಕಾರ್ಡ್ ತಗೊಬೇಕು. ಇಲ್ಲಿ ಬರುತ್ತೆ, ಇಲ್ಲಿ ತಗೊಮ್ಮ. ಹಾಂ ನೋಡಿ, ತಗೊಂಡು ತೋರಿಸಿಲಿ ಬೈಲಿ, ತೋರಿಸಿ ಎಷ್ಟು ಬಂದೈತೆ, ತೋರಿಸು ಎಷ್ಟು ಬಂದೈತೆ. ಹಾಂ, ಖುಷಿ ಆಯ್ತಾ? ಖುಷಿ ಆಯ್ತಾ? ಥ್ಯಾಂಕ್ಸ್ ಹೇಳಿ ಎಲ್ಲರಿಗೂ. ಥ್ಯಾಂಕ್ಸ್ ಎಲ್ಲ ನಿಮ್ಮಿಂದನೇ ಸಪೋರ್ಟ್, ನಿಮ್ಮ ಸಪೋರ್ಟಿಂದನೇ ಆಗಿದ್ದವನು. ಅಯ್ಯೋ ನೋಡಿ, ನಮ್ಮ ಶೋಯಿನಿ ಇಟ್ಕೊಂಡಿದೆ ದುಡ್ಡು. ನೋಡಿ ಎಷ್ಟು ಖುಷಿಯಾಗಿದೆ ಅಂದರೆ ನಮ್ಮ ಶೋಯಿನಿಗಂತೂ ತುಂಬ ಖುಷಿಯಾಗಿದೆ. ಅಂದರೆ ಎಲ್ಲರಿಗೂ ಥ್ಯಾಂಕ್ಸ್ ಎಲ್ಲ ಮಾಡ್ಬಿಡ, ಎದಳು ಎಲ್ಲರಿಗೂ ಥ್ಯಾಂಕ್ಸನು. ಅಂದರೆ ನನ್ನ ಯೂಟ್ಯೂಬ್ ಜರ್ನಿ ಅಂದ್ಕೊಂಡಷ್ಟು ಈಸಿಯಾಗಿರಲಿಲ್ಲ. ಏನಕ್ಕೆ ಅಂದರೆ ತುಂಬ ದಿನ ಬೆಳಗಿನ ಜಾವ 5 ಗಂಟೆಗೆ ಎದ್ದು ತುಮಕೂರಿಂದ ಬೆಂಗಳೂರಿಗೆ ಹೋಗಿ ಅಲ್ಲೆಲ್ಲ ಡ್ಯೂಟಿ ಮಾಡಿ, ಅಂದರೆ ಅಲ್ಲಿ ಒಂದು 200 ಕಿಲೋಮೀಟ್ರು ಡ್ಯೂಟಿ ಮಾಡಬೇಕಾಯ್ತು. ತಿರ್ಗಾ ಅಲ್ಲಿಂದ ವಾಪಸ್ ನಾನು 60 ಕಿಲೋಮೀಟರ್ ತುಮಕೂರಿಗೆ ಬರೋ ಅಷ್ಟೊತ್ತಿಗೆ ಏನಿಲ್ಲ ಅಂದರೂ ಮಧ್ಯರಾತ್ರಿ 1:30-2 ಗಂಟೆ ಎಷ್ಟೊಂದು ದಿನ ಆಗಿದೆ. ಸೊ ಕಷ್ಟಪಟ್ಟಿದ್ದೀನಿ. ಸೊ ಕಷ್ಟಪಟ್ಟಿರೋದಕ್ಕೆ ಪ್ರತಿಫಲ ಕೂಡ ನೀವು ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದೀರಾ. ಅಂದರೆ ಎಷ್ಟೊಂದು ಜನ ನಂಬೋದು ಇಲ್ಲ ಇವಾಗಲೂ ಕೂಡ. ಅಂದರೆ ನಾನು ತುಮಕೂರಿಂದ ಬೆಂಗಳೂರಿಗೆ ಹೋಗಿ ಡ್ಯೂಟಿ ಮಾಡ್ತೀನಿ ಅಂದರೆ
ಯಾರು ಕೂಡ ನಂಬಲ್ಲ. ಬಟ್ ಯಾರು ನಂಬಕ್ಕಾಗಲ್ಲ ಅಂಥ ಸಾಹಸಗಳೆಲ್ಲ ಮಾಡಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ನಾನು ವೀಡಿಯೋ ಮಾಡಬೇಕು ಅಂದರೆ ಹೋಗಲೇಬೇಕು, ಏನು ಮಾಡೋಕ್ಕಲ್ಲ. ಕಷ್ಟಪಟ್ಟರೆ ತಾನೇ ಪ್ರತಿಫಲ ಸಿಗೋದು. ಸೊ ಕಷ್ಟಪಟ್ಟಿರೋದಕ್ಕೆ ಪ್ರತಿಫಲ ಅಂತ ಸದ್ಯಕ್ಕಂತೂ ನೀವು ತೋರಿಸ್ತಾ ಇದ್ದೀರಾ. ಇನ್ನೂ ಹೆಚ್ಚು ಇದೇ ಥರ ಸಪೋರ್ಟ್ ಕೊಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟು ತುಂಬ ಬೇಕಾಗಿದೆ, ಅದಕ್ಕೋಸ್ಕರ ಕೇಳ್ತಾ ಇರೋದು. ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್. ಶೈನಿ ಬರಮ್ಮ, ಬೈ ಮಾಡು. ಬಾಯ್. ಎಣ್ಸು ಎಷ್ಟೈತೆ ಎಣ್ಸಮ್ಮ, ಹೆಂಗೆ ಎಣಿಸ್ತೀನಿ ನೋಡು. ಎಣ್ಸು. ಹಾಂ ಥ್ಯಾಂಕ್ಸ್ ಇರಲಿ. ಎಷ್ಟೈತೆ ಅಮೌಂಟ್ ಎಣ್ಸು. ಎಣ್ಸಕ್ಕೆ ಬರುತ್ತಾ? ಹಾಂ 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 ಅಷ್ಟೇನಾ? 5 ಅಷ್ಟೇನಾ ಇರೋದು? ಅಂದರೆ ನಮ್ಮ ಶೋಯಿನಿಗೆ ಇನ್ನೂ ಎಣ್ಸಕ್ಕೆ ಬರ್ತಾ ಇಲ್ಲ. ಏನಕ್ಕೆ ಅಂದರೆ ಇನ್ನೂ ಇವಾಗ ಸ್ಕೂಲ್ ಹೋಗ್ತಾ ಇರೋದಾ, ಮುಂದೆ ಕಲ್ತ್ಕೊಳ್ಳುತ್ತೆ. ಆಮೇಲೆ ಅದೇ ವೀಡಿಯೋ ಮಾಡಿ ಕೂಡ ತೋರಿಸುತ್ತೆ ಎಷ್ಟು ಬಂತು ಏನು ಅನ್ನೋದೆಲ್ಲ. ಫ್ಯೂಚರಲ್ಲಿ ಅದು ಕೂಡ ವೀಡಿಯೋ ಮಾಡುತ್ತೆ. ಅಂದರೆ ವೀಡಿಯೋ ಥರ ಮಾಡೋ ಥರ ಟ್ರೈನಿಂಗ್ ಕೊಡೋಣ. ವೀಡಿಯೋ ಮಾಡ್ತೀವಿ ಬಿಡ ನೀನು ಮತ್ತೆ ವೀಡಿಯೋ. ಸೊ ಬೈ ಗೈಸ್.